ನಂಗೆ ವಿರಾಜ್ ಮೇಲೆ ಅನುಮಾನ ಇಲ್ಲದೆ ಇದ್ರೂ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಬರ್ತೀನಿ. ಸರಿ, ತೋರಿಸಿ ವಿರಾಜ್ ಎಲ್ಲಿದ್ದಾನೆ ಅಂತ. ಸರಿ ಬಾ. ವಿರಾಜ್ ಇಲ್ಲ ಅದೇನು ಮಾಡ್ತಿದ್ದಾನೋ ಗೊತ್ತಿಲ್ಲ, ಆದರೆ ಮನೇಲಿ ಡ್ರಾಮಾ ಮಾಡೋಕ್ಕೆ ಕತೆ ಕಟ್ಟೋ ಅವಕಾಶ ಅವನಾಗ ಅವನೇ ಮಾಡಿಕೊಡ್ತಾ ಇದ್ದಾನೆ. ಎಲ್ಲಿಗೆ ಅಂತ ಹೇಳ್ದೆ ಹೀಗೆ ಕರ್ಕೊಂಡು ಹೋಗ್ತಿದೀಯಾ? ಎಲ್ಲಿಗೆ? ಗೊತ್ತಾಗುತ್ತೆ ಬಾಮ್ಮ. ಮಲ್ಲಿ, ವಿಕ್ಕಿಯಲ್ಲಿ ಹೊರಟೋದ್ರಾ? ಅದಕ್ಕೆ ಅವ್ರು ಬಂದಿದ್ದೆ ನಿಮ್ಮಿಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಇಷ್ಟು ಬೇಗ ಹೋಗ್ತಾರಾ? ಎಲ್ಲಿ ಹೋದ ಅವನು? ಅವ್ರಿದ್ದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ ಕೆಳಗಡೆ ಕೂರಕ್ಕಾಗುತ್ತಾ? ಹಾ ಆಗುತ್ತೆ. ಅಮ್ಮ ನಿನ್ಗೆ ಕಾಲ್ ನೋವು ಕಡಿಮೆ ಆಗಿದ್ಯಾ? ಕೆಳಗೆ ಕೂರ್ಬೋದಾ? ಅಯ್ಯೋ ಆಗುತ್ತೆ ಕಡೆ, ಆದ್ರೆ ಎಲ್ಲಿಗೆ ಹೋಗ್ತಿದೀವಿ ಅದನ್ನ ಹೇಳು. ಹೇಳ್ತೀನಿ ಬನ್ನಿ. ಮಾವ, ವಿರಾಜ್ ಇಲ್ಲೆಲ್ಲೂ ಇಲ್ವಲ್ಲ? ಆಗ್ಲಿಂದ 2 ರೌಂಡ್ ಬಂದ್ವಿ. ಅವ್ನು ಇನ್ನೂ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಮಿಥಿಲ. ವಿರಾಜ್ ಸರ್ ಕಾರಿನ್ನೂ ಹೊರಗೆ ಇದೆ. ಅವರು ಒಳಗಡೆನೇ ಎಲ್ಲೋ ಇರಬೇಕು. ಬನ್ನಿ ಹುಡ್ಕೋಣ. ಅವ್ನು ಇವತ್ತು ಮಿಸ್ ಆಗಲೇಬಾರ್ದು. ಅದೇನು ಜನ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ? ಅಲ್ಲೇನೋ ನಡೀತಾ ಇರ್ಬೋದಾ? ಹೌದೌದು, ಅಲ್ಲಿ ನಮ್ಮ ವಿರಾಜ್ ಸರ್ ಉಪೇಂದ್ರ ಸ್ಟೈಲಲ್ಲಿ MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಅಂತ ಡ್ಯಾನ್ಸ್ ಮಾಡ್ತಾವ್ರೆ. ಅದು ನೋಡಕ್ ಜನ ಹೋಯ್ತಾವ್ರೆ. ಪಾಂಡು, ಮತ್ತಿನ್ನೇನು ಮೇಡಮ್, ಹುಡುಗಿ ಕರ್ಕೊಂಡು ದೇವಸ್ಥಾನಕ್ಕೆ ಬರೋರು ಪೂಜೆ ಮಾಡಿಸ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ಹೋಗ್ತಾರೆ. ಅದನ್ನ ಬಿಟ್ಟು ಜನಗಳ ಮಧ್ಯೆ ಯಾಕೆ ಹೋಗ್ತಾರೆ? ಕೈ ಕಾಲಕ್ಕೆ ತಗಲಾಕಳಕ? ನಾವು ಹಾಗೆ ಅನ್ಕೊಳ್ತೀವಿ ಅಂತಾನೆ ಅವನಲ್ಲಿ ಕರ್ಕೊಂಡು ಹೋಗಿದ್ರೆ? ಮಾವ, ವಿರಾಜ್ ಅಲ್ಲಿದ್ದ ಅಂತಾನೆ ಅನ್ಕೊಳ್ಳಿ. ನಾವೆಲ್ಲ ಅವನ್ನ ಫಾಲೋ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವನೇನು ಅನ್ಕೊಳ್ಳಲ್ಲ ಹೇಳಿ. ಅವನು ಏನು ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ಅವನ ಬಗ್ಗೆ ಇವತ್ತು ನಾವು ಏನು ಅನ್ಕೊಳ್ತೀವಿ ಅನ್ನೋದೇ ಮುಖ್ಯ. ನಿನ್ ಬಾಮ. ನಾನು ನೋಡ್ತಾ ಇರೋದು ನಿಜಾನಾ? ನೀವು ನೋಡ್ತಾ ಇರೋದೇ ನಾನು ನೋಡ್ತಾ ಇದ್ದೀನ. ಅಲ್ಲಿ ವಿರಾಜ್ ಸರು ಓಂ ಗುರುವಿನ ಭಜನೆಯ ಮಾಡೋಣ, ಸುಜನಾರೆಲ್ಲರೂ ಸೇರೋಣ, ಗಡಬಿಡಿ ಸಂಸಾರ ದೂಡೋಣ, ನಾವು ನಿಜವಾದ ಮೂರ್ತಿಯ ಪಡೆಯೋಣ, ನಾವು ನಿಜವಾದ ಮೂರ್ತಿಯ ಪಡೆಯೋಣ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ, ಗಡಿಬಿಡಿ ಸಂಸಾರ ದೂರೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಭಜನೆ ಮಾಡ್ತಾ ಇದ್ದಾನ ವಿರಾಜ್? ಹುಡುಗಿಯಿಂದ ಬಿದ್ದಿಲ್ವಾ? ದೇವರಿಂದ ಬಿದ್ದಿದ್ದಾರೆ ಸರ್. ಕಂಪ್ನಿ ಪಕ್ಕದಲ್ಲಿ ಒಂದು ಮಠ ಕಟ್ಟೋದೇ ಬೆಸ್ಟ್ ಅನ್ಸುತ್ತೆ. ಪಾಂಡು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಿಥಿಲ, ವಿರಾಜ್ ಏನೋ ಆಟ ಆಡ್ತಾ ಇರ್ಬೇಕು. ಮಾವ, ನಾವಿಲ್ಲಿಗೆ ಬಂದಿರೋದು ವಿರಾಜ್ ಗೊತ್ತಾ? ಇಲ್ಲ, ಅವ್ನ ಕಣ್ಣಿಗೆ ಕಾಣದೆ ಇರೋ ಹಾಗೆ ಫುಲ್ ಮ್ಯಾನೇಜ್ ಮಾಡಿದ್ದೀನಿ. ಅದ್ರಲ್ಲೇ ಗೊತ್ತಾಗಲ್ವಾ ಮಾವ, ಅವ್ನು ಫೇಕ್ ಮಾಡ್ತಿಲ್ಲ, ನಿಜವಾಗ್ಲೂ ಭಜನೆ ಮಾಡ್ತಿದ್ದಾನೆ ಅಂತ. ಸರ್, ನೀವು ನೋಡಿದ್ರೆ ಯಾರನ್ನೋ ಮದುವೆ ಆದ್ರೆ ಅಂತ ಟೆನ್ಷನ್ ಆಗಿದ್ದೀರಿ. ಇಲ್ಲಿ ವಿರಾಜ್ ಸರ್ ಅವಸ್ಥೆ ನೋಡ್ತಾ ಇದ್ರೆ ಅವ್ರ ಮದುವೆನೇ ಆಗೋದಿಲ್ವೇನೋ ಅಂತ ಡೌಟ್ ಆಗ್ತಾ ಇದೆ.